ನ್ಯೂಸ್ 42 ಕನ್ನಡ. ಫಿಲಂ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಅಂತ ಬರೀ ಸೋಕಿ ಮಾಡುವಂತ ಒಂದು ಅಧ್ಯಕ್ಷಗಿರಿ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಕೂತ್ಕೊಂಡು. ಫಿಲಂ ಒಂದು ಚಿತ್ರರಂಗ ಮುಳುಗೋಗ್ತಾ ಇದೆ. ಎಷ್ಟು ಕಲಾವಿದರು, ನಿರ್ದೇಶಕರು, ಪ್ರೊಡ್ಯೂಸರ್ ಕಷ್ಟದಲ್ಲಿದ್ದಾರೆ. ಸೋಕಿ ಮಾಡಕ್ 50 ಜನ ಪ್ರೊಡ್ಯೂಸರ್ನ ಗೋವಾ ಕರ್ಕೋ ಪಾರ್ಟಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಥಿಯೇಟರ್ ಹೊಡೆದಾಡ್ಕೊಂಡು ಬರ್ತಾರೆ ಅಂದ್ರೆ ಇನ್ನು ಅಧ್ಯಕ್ಷರಿಗೆ ಯಾವ ಲೆವೆಲ್ಗೆ ಅವ್ರಿಗೆ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ದುಡ್ಡನ್ನ ಅಳಿಯದ ದಾನ ಮಾಡ್ತಾ ಇದ್ದಾರೆ. ಯಾವ ಪ್ರೊಡ್ಯೂಸರ್ ಕಷ್ಟ ಇದ್ರೆ ಅವ್ರ ಮನೆಗೂ ಕೊಡ್ಲಿ ಸರ್. ರೇಣುಕಾ ಸ್ವಾಮಿಗೂ ಇದಕ್ಕೂ ಏನ್ ಸರ್ ಸಂಬಂಧ? ಫಿಲಂ ಚೇಂಬರ್ಗೂ ಏನ್ ಸಂಬಂಧ? ತುಂಬಾ ಜನ ಗೊತ್ತಿದೆ ಅನ್ಸುತ್ತೆ. ಅದ್ರ ಉದ್ದೇಶ ಏನು ಅಂದ್ರೆ, ಈಗ ಆಲ್ರೆಡಿ ಒಂದು ಫಿಲಂ ಚೇಂಬರ್ ಅಂತ ಇದೆ. ಅಲ್ಲಿ ಎಲ್ಲರಿಗೂ ಮೆಂಬರ್ಶಿಪ್ ಇಲ್ಲ. ಅಲ್ಲಿ ಬರೀ 3 ಜನಕ್ಕೆ ಮಾತ್ರ, ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್, ಡಿಸ್ಟ್ರಿಬ್ಯೂಟರ್. ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಲ್ಲರೂ ಬೇಕು. ಡೈರೆಕ್ಟರ್ ಇಂದ ಹಿಡಿದು ಕ್ಯಾಮ್ರಾಮ್ಯಾನು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು, ಮೇಕಪ್ ಮ್ಯಾನು, ಸೊ ಮೀಡಿಯಾ, ಪ್ರತಿಯೊಂದು ಬೇಕು. ಆದ್ರೆ ಚಿತ್ರರಂಗಕ್ಕೆ ತುಂಬಾ ಅನ್ಯಾಯ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್. ಅವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಕೊಡ್ತಾರೆ. 80 ವರ್ಷದಿಂದ ಇತಿಹಾಸ ಇದೆ ಅಂತಾರೆ. ಅವ್ರಿಗೆ ಯಾರಿಗೂ ಮೆಂಬರ್ಶಿಪ್ ಕೊಡ್ತಾರೆ. ತುಂಬಾ ಅನ್ಯಾಯ ಮಾಡ್ತಾ ಇದೆ ಈಗಿನ ಫಿಲಂ ಚೇಂಬರು. ಈ ಗೋವಾ ಪಾರ್ಟಿಗಳು ಅವು ಮಾಡ್ಕೊಂಡು ಬರೀ ಶೋಕಿ ಮಾಡುವಂತ ಕೆಲಸ ಆಗ್ಬಿಟ್ಟಿದೆ ನಮ್ಮ ಎನ್.ಎಂ. ಸುರೇಶ್ ಅಧ್ಯಕ್ಷರದು. ಫಿಲಂ ಚೇಂಬರ್ ನೇರು ಏಳಿಗೆಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಸರ್ ಅವರು ಅಧ್ಯಕ್ಷರು. ಫಿಲಂ ಚೇಂಬರ್ ಅಧ್ಯಕ್ಷರು ಎನ್.ಎಂ. ಸುರೇಶ್ ಅಂತ, ಎನ್.ಎಂ. ಸುರೇಶ್ ಅಂತ ಈಗಿನ ಪ್ರಸ್ತುತ ಅಧ್ಯಕ್ಷರು ಬರೀ ಸೋಕಿ ಮಾಡುವಂತ ಒಂದು ಅಧ್ಯಕ್ಷಗಿರಿ ಮಾಡ್ತಾ ಇದ್ದಾರೆ ಫಿಲಂ ಚೇಂಬರ್ ಕೂತ್ಕೊಂಡು. ಇನ್ನೇನು ಚಿತ್ರರಂಗಕ್ಕೆ ಏಳಿಗೆ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಸರ್. 50 ಜನ ಸ್ವಂತ ದುಡ್ಡಿಂದ ಗೋವಾ ಕರ್ಕೊಂಡೋಗಿದೆ ಸರ್. ಫಿಲಂ ಒಂದು ಚಿತ್ರರಂಗ ಮುಳುಗೋಗ್ತಾ ಇದೆ. ಎಷ್ಟು ಕಲಾವಿದರು, ನಿರ್ದೇಶಕರು, ಪ್ರೊಡ್ಯೂಸರ್ ಕಷ್ಟದಲ್ಲಿದ್ದಾರೆ. ಅವ್ರಿಗೆ ಟ್ಯಾಬ್ಲೆಟ್ಸ್ ಏನೋ, ಅವ್ರಿಗೆ ಹುಷಾರೇನೋ, ಅವ್ರ ಕಷ್ಟ ಸುಖ ಏನೋ, ಅವ್ರ ಬಾಳೆ ಕಟ್ಟಕ್ ದುಡ್ಡಿಲ್ಲ. ಇಷ್ಟು ಸಮಸ್ಯೆಗಳು ನೂರಾರು ಮಾಡಿಕೊಂಡು ಅವ್ರು ಸೋಕಿ ಮಾಡಕ್ 50 ಜನ ಪ್ರೊಡ್ಯೂಸರ್ನ ಗೋವಾ ಕರ್ಕೋ ಪಾರ್ಟಿ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಒಬ್ರಿಗೊಬ್ರು ಪ್ಲೇಟಲ್ಲಿ ಹೊಡೆದಾಡ್ಕೊಂಡು ಬರ್ತಾರೆ ಅಂದ್ರೆ ಇನ್ನು ಅಧ್ಯಕ್ಷಗೆ ಇನ್ ಯಾವ ಲೆವೆಲ್ಗೆ ಅವ್ರಿಗೆ ಚಿತ್ರರಂಗದ ಬಗ್ಗೆ ಕಾಳಜಿ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರಿಗೇನಿಲ್ಲ, ಯಾರಿಗೂ ಸಹಾಯ ಮಾಡ್ಬೇಕು, ಚಿತ್ರರಂಗ ಬೇರೆ ಲೆವೆಲ್ ತಗೊಂಡು ಹೋಗ್ಬೇಕು. ದೇಶ ವಿದೇಶಗಳು ನಮ್ಮ ಕನ್ನಡ ಚಿತ್ರರಂಗ ನೋಡ್ತಾ ಇದೆ. ನಾವಿನ್ನ ಚಿತ್ರರಂಗ ನಮ್ಮ ಫಿಲಂ ಚೇಂಬರ್ನ ಹೆಂಗೆ ಉದ್ಧಾರ ಮಾಡ್ಬೇಕು ಅನ್ನೋ ಯಾವ ಇಂಟೆನ್ಷನ್ ಫಿಲಂ ಚೇಂಬರ್, ಈಗಿನ ಫಿಲಂ ಚೇಂಬರ್ ಎನ್.ಎಂ. ಸುರೇಶ್ ಅವ್ರಿಗೆ ಇಲ್ಲ. ಅವ್ರಿಗೆ ಏನೋ ಅಧಿಕಾರ ಸಿಕ್ಕಿದೆ. ಈ ಅಧಿಕಾರ ಇನ್ನೂ 1 ವರ್ಷ ಹೆಂಗೆ ಎಕ್ಸ್ಟೆಂಡ್ ಮಾಡ್ಬೇಕು, ಅದಕ್ಕೆ ಏನ್ ಬೇಕು, EC ಮೆಂಬರ್ಗಳು ಎಲ್ಲ ಸೈನ್ ಹಾಕ್ಬೇಕು, ಅವ್ರ ಪಾರ್ಟಿಗಳು ಕೊಡ್ಬೇಕು. ಗುಜರಾತ್ಗೋ, ಗೋವಾಗ, ಇನ್ನೊಂದ್ ಕಡೆನೋ ಪಟಾಯ ಕರ್ಕೊಂಡು ಹೋಗಿ ಅವ್ರನ್ನ ಪಟಾಯಿಸ್ಕೊಂಡು ಇನ್ನೂ 1 ವರ್ಷ ಅಧಿಕಾರ ಮುಂದುವರಿಸಬೇಕು ಅನ್ನೋ ಇಂಟೆನ್ಷನ್ ಮಾತ್ರ ಇದೆ. ಅವ್ರಿಗೆ ಫಿಲಂ ಏಳಿಗೆಯ ಯಾವ ಉದ್ದೇಶನೂ ಅವ್ರಿಗಿಲ್ಲ. ನೀಟಾಗಿ ಗೊತ್ತಾಗ್ತಾ ಇದೆ ನಮ್ಗೆ ಇವತ್ತಿನ ದಿನಗಳಲ್ಲಿ. ಆಮೇಲೆ ರೇಣುಕಾ ಸ್ವಾಮಿ ಏನೋ ಒಂದು ಮೊನ್ನೆ ಟಿವಿ ನೋಡ್ತಾ ಇದೀವಿ. ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡ್ದಂಗೆ ಸರ್ ಚಿತ್ರರಂಗಕ್ಕೆ ಕೊಡುಗೆ ಏನು ರೇಣುಕಾ ಸ್ವಾಮಿ ಅಂತ ನಾನು ಕೇಳ್ತಾ ಇದೀನಿ. ಇದೇ ಎನ್.ಎಂ. ಸುರೇಶ್ಗೆ ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡ್ತಾ ಇದ್ದಾರೆ. ಯಾವ ಪ್ರೊಡ್ಯೂಸರ್ ಕಷ್ಟ ಇದ್ದಾರೆ ಅವ್ರ ಮನೆಗೂ ಕೊಡ್ಲಿ ಸರ್. ರೇಣುಕಾ ಸ್ವಾಮಿಗೂ ಇದಕ್ಕೂ ಏನ್ ಸರ್ ಸಂಬಂಧ? ಫಿಲಂ ಚೇಂಬರ್ಗೆ ಏನ್ ಸಂಬಂಧ? ಅವ್ರೇನ್ ಫಿಲಂ ಆರ್ಟಿಸ್ಟಾ, ಡೈರೆಕ್ಟರ್, ಪ್ರೊಡ್ಯೂಸರ್, ಏನ್ ಸಂಬಂಧ? ಒಂದು ಮಾನವೀಯತೆಯಿಂದ ಏನೋ ಒಂದು ಆಗಿದೆ, ಏನೋ ಒಂದು ತೊಂದರೆ ಆಗಿದೆ, ಅದಕ್ಕೊಂದು ಸಹಾಯ ಮಾಡ್ಲಿ. ಯಾವುದು ಇವ್ರ ಜೋಬಿಂದ ಸ್ವಂತ ದುಡ್ಡಿಂದ ಮಾಡ್ಲಿ. 5 ಅಲ್ಲ 10 ಲಕ್ಷ ಮಾಡ್ಲಿ. ಅದಕ್ಕೆ ಅಗ್ರಿ, ಎಲ್ಲರೂ ಅಗ್ರಿ ಮಾಡ್ತಾರೆ. ಫಿಲಂ ಚೇಂಬರ್ ದುಡ್ಡು ಯಾಕೆ ಸರ್ ಹಾಳು ಮಾಡ್ಬೇಕು? ಅಲ್ಲಿ ಸದಸ್ಯರಿಗೆ ಕೊಡ್ಬೇಕು. ಅದು ಸದಸ್ಯರಿಗೆ ಇರುವಂತ ದುಡ್ಡದು. ಅತ್ತೆ ದುಡ್ಡನ್ನ ಅಳಿಯ ದಾನ ಮಾಡೋದಲ್ಲ. ಅಲ್ಲಿ ಫಿಲಂ ಚೇಂಬರ್ ದುಡ್ಡು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಏಕದಮ್ ತಗೋಗಿ. ಈ ತರ ತುಂಬಾ ಲೋಪಗಳು ಫಿಲಂ ಚೇಂಬರ್ ಅಲ್ಲಿ ಇದೆ. ಇನ್ನು 5-10 ವರ್ಷಕ್ಕೆ ಏನಾಗುತ್ತೋ ಫಿಲಂ ಚೇಂಬರ್ ಗೊತ್ತಿಲ್ಲ. ಈ ತರ ಚೇಂಬರ್ಗಳು ಇನ್ನೂ 4-5 ಆದ್ರೆ ಆ ಫಿಲಂ ಚೇಂಬರ್ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲಿ ಯಾರು ಹೇಳೋರು ಕೇಳೋರಿಲ್ಲ. ಅವ್ರದೇ ಆಟ. ಯಾರು ಹೊಸಬ್ರನ್ನ ಒಳಗ್ ಬರಕ್ ಬಿಡಲ್ಲ. ಈ ತರ ಲೋಪದೋಷಗಳು ಫಿಲಂ ಚೇಂಬರ್, ಈಗಿನ ಫಿಲಂ ಚೇಂಬರ್ ನಡೀತಾ ಇದೆ. ನಾನು ಅಲ್ಲಿ 2 ಸರಿ ಕಮಿಟಿ ಮೆಂಬರು. ಲಾಸ್ಟ್ 2 ಇಯರ್ಸ್ ಸೆಕ್ಟರ್ ಕಮಿಟಿಲಿ ಎಲೆಕ್ಷನ್ ಅಲ್ಲಿ ಎಲೆಕ್ಟ್ರಲ್ ಗೆದ್ದು ನಾನು ಕಮಿಟಿ ಮೆಂಬರ್ ಆಗಿದ್ದೀನಿ ಫಿಲಂ ಚೇಂಬರ್ ಅಲ್ಲಿ. ಅದೆಲ್ಲ ನೋಡಿ ಸಾಕಾಗಿ ಅಲ್ಲೆಲ್ಲ ಅವ್ರ ಕಥೆಗಳು, ಅವ್ರ ಆಟಗಳೆಲ್ಲ ನೋಡಿ ನಾವು ಹೊರಗಡೆ ಬಂದು ನಾನೊಂದು ಚೇಂಬರ್ ಮಾಡಿರೋದು. ನ್ಯೂಸ್ 42 ಕನ್ನಡ.